ಈ ವ್ಲಾಗ್ ಮಂಡೇ ಶೂಟ್ ಮಾಡಿದ್ದು ವ್ಲಾಗ್. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಹಾಲನ್ನ ಕಾಸ್ಕೊಂಡು ಕುಡಿದು ಇವತ್ತು ಕೂಡ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀವಿ. ನಮ್ಮ ಅತ್ತೆ ಆ್ಯಂಡ್ ರಂಜಿತ್ ಅಣ್ಣನ ಮಕ್ಕಳು ಎಲ್ಲರೂ ಪ್ರೀವಿಯಸ್ ಡೇನೆ ನಮ್ಮ ಮನೆಗೆ ಬಂದಿದ್ರು. ಲೂಡೋ ಗೇಮ್ಸ್ ಎಲ್ಲ ಆಡ್ಕೊಂಡು ಒಂದೊಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ರಂಜಿತ್ ಕೂಡ ಇವತ್ತು ವರ್ಕ್ ಫ್ರಮ್ ಹೋಮ್ನ ತೊಗೊಂಡಿದ್ರು ಆ್ಯಂಡ್ ಮಧ್ಯಾಹ್ನದ ಊಟಕ್ಕೆ ಅವರೆಕಾಳಿತ್ತು, ಅದನ್ನ ಹಾಕಿ ಇಸ್ಕಿದ ಬೇಳೆ ಸಾಂಬಾರು ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿ ಆಲ್ರೆಡಿ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಇವತ್ತು ಹಾಲು ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಬೇಗನೆ ಮಾಡಿಟ್ಟೆ ಸಾಂಬಾರು. 11:30-12 ಅಷ್ಟೊತ್ತಿಗೆಲ್ಲ ಮಾಡಿದ್ದೆ. ಝೆಪ್ಟೋದಲ್ಲಿ ಫ್ರೆಂಚ್ ಫ್ರೈಸ್ ಎಲ್ಲ ಆರ್ಡ್ರ್ ಮಾಡಿಕೊಂಡು ಇವತ್ತು ನಾವೇ ಮನೇಲಿ ಪ್ರಿಪೇರ್ ಮಾಡ್ತಾ ಇದ್ವಿ. ಏನಿಲ್ಲ, ಜಸ್ಟ್ ಒಂದು 3 to 5 ಮಿನಿಟ್ಸ್ ಎಣ್ಣೆಲಿ ಫ್ರೈ ಮಾಡೋದು ಅಷ್ಟೇ. ಟೇಸ್ಟ್ ವೈಸ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಎವ್ರಿಡೇ ಐರನ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೋತೀರಾ ಅಂತ DMs ಮಾಡಿ ಕೆಲವರು ಕೇಳ್ತಿರ್ತೀರಾ. ಹೌದು, ನಾನು ಎವ್ರಿಡೇ ತೊಗೋತೀನಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಲ್ಲ. ನೀವು ಅಷ್ಟೇ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಕ್ಚುಲಿ ಇದು ಮಂಡೇ ಶೂಟ್ ಮಾಡಿರೋ ವ್ಲಾಗು. ಈವ್ನಿಂಗ್ ಹಂಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲರೂ ಪೂಜೆ ಮಾಡಿ ಯಾವಾಗಲೂ ಒಂದು ಟೆಂಪಲ್ಗೆ ಹೋಗ್ತೀವಲ್ವ, ನಮ್ಮ ಮನೆ ನಿಯರ್, ಅಲ್ಲಿ ಕೂಡ ಹೋಗ್ಬಿಟ್ಟು ಬಂದ್ವಿ. ಮನೆಗೆ ಸ್ವಲ್ಪ ತರಕಾರಿ, ಹಾಲು ಇದೆಲ್ಲ ತೊಗೋಬೇಕಿತ್ತು. ಟೆಂಪಲಿಂದ ಅಂದ್ವಿ ಮನೆಗೆ ಹೋಗ್ತಾ ಅದನ್ನು ಕೂಡ ತೊಗೊಂಡು ಆ್ಯಂಡ್ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ನಾವು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಇಡ್ಲಿ ಮಾಡೋಣ ಅಂತ ಎಲ್ಲ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ರುಬ್ಬಿಟ್ಟು ನೈಟ್ ಊಟಕ್ಕೆ ಅದೇ ಸಾಂಬಾರಿಗೆ ನೀರು ದೋಸೆ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ತುಂಬ ಚೆನ್ನಾಗಿತ್ತು ಡೇ. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.